ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರೇ, ಈ ದಿನ ನಾವು ಗಬ್ಬು ಸಸ್ಯ ಅಥವಾ ಉಳ್ಕಲ್ ಗಿಡ ಇದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಕೂಡ ದೊಡ್ಡವರಿಗೂ ಕೂಡ ಉಳ್ಕಲ್ಲು ಸರ್ವೇಸಾಮಾನ್ಯವಾಗಿರುತ್ತದೆ. ಇದು 100ರಲ್ಲಿ 42ರಿಂದ 43 ಜನಕ್ಕೆ ಹಲ್ಲು ನೋವು ಇರುತ್ತದೆ. ನೋಡಿ, ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋದ್ರಿಂದ ಅಥವಾ ಸಿಹಿ ಪದಾರ್ಥಗಳನ್ನು ತಿನ್ನೋದ್ರಿಂದ ಬಂದರೆ ದೊಡ್ಡವರಿಗೆ ಆಹಾರ ಪದಾರ್ಥಗಳಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ನಾವು ಹೆಚ್ಚು ಅಂದರೆ ದಿನಕ್ಕೆ 2-3 ಬಾರಿ ಹಲ್ಲು ಉಜ್ಜೋದ್ರಿಂದ ನಾವು ಹೆಚ್ಚಾಗಿ ನಾವು ಉಳ್ಕಲ್ಲನ್ನು ಕಾಣ್ಬೋದು. ಏಕೆಂದರೆ ನಮ್ಮಲ್ಲಿ ಇರುವಂಥ ಹಲ್ಲಿನ ಮೇಲ್ಪದರಗಳು ಅಥವಾ ರೋಗ ನಿರೋಧಕ ಶಕ್ತಿ ಇರುವಂತಹ ಮೇಲ್ಪದರಗಳು ನಾವು ಹಲ್ಲನ್ನು 2-3 ಸಾರಿ ಉಜ್ಜಿ ಅದನ್ನು ನಾವು ನಾಶಪಡಿಸಿದಾಗ ನಮ್ಮ ಹಲ್ಲುಗಳಿಗೆ ತುಂಬ ಈಸಿಯಾಗಿ ಅಥವಾ ತುಂಬ ಪರಿಣಾಮಕಾರಿಯಾಗಿ ಹುಳುಗಳು ಅದರೊಳಗೆ ಹೋಗೋದ್ರಿಂದ ನಮಗೆ ಉಳ್ಕಲ್ ಪ್ರಾರಂಭ ಆಗುತ್ತೆ. ನೋಡಿ, ಈ ಸಸ್ಯ ಇದೆಯಲ್ಲ, ಈ ಸಸ್ಯವನ್ನು ನೀವು ಎಲ್ಲಿ ಬೇಕಾದರೂ ಹಾಕಿದ್ರೂ ಬರುತ್ತೆ. ಇದು ಕಳೆ ಸಸ್ಯ ಅಂತಲೂ ಕೂಡ ಕರೀತಾರೆ. ಈ ಸಸ್ಯದ ಬೇರೆ ಪ್ರಯೋಜನ ಇಲ್ಲ, ಇದೊಂದೇ ಪ್ರಯೋಜನ ಅಂದರೆ ಅಲ್ಲಿಗೆ ನಾವು ಈ ಹೂವನ್ನು ಇಟ್ಕೊಳ್ಳೋದ್ರಿಂದಾಗಿ ನಮಗೆ ಪರಿಣಾಮಕಾರಿಯಾದಂಥ ರಿಸಲ್ಟನ್ನು ನಮಗೆ ಕೊಡುತ್ತದೆ. ನೋಡಿ, ಇದು ಪ್ರತಿದಿನ ನಾವು ಸಾಮಾನ್ಯವಾಗಿ ಕೆಲವರಿಗೆ 10 ದಿನಕ್ಕೆ 20 ದಿನಕ್ಕೆ 1 ತಿಂಗಳು ಗಂಟಲ ಇದು ರಿಸಲ್ಟ್ ಗೊತ್ತಾಗುತ್ತೆ. ನೀವು ಉಳ್ಕಲ್ ನೋವು ಬಂದಾಗ ಇದನ್ನು ನೀವು ಅಲ್ಲಿಗೆ ಆ ಉಳ್ಕಲ್ಲ ಇರುವಂಥ ಜಾಗಕ್ಕೆ ಇಟ್ಕೊಂಡು ಅಲ್ಲಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಒಂಥರ ಈ ಬಾಯಿ ಒಂಥರ ಸುಟ್ಟ ಹಾಗೆ ಅನಿಸುತ್ತದೆ. ಆದರೆ ಇದನ್ನು ರಸ ಸಿಕ್ಕಾಬಟ್ಟೆ ರಸ ಬರುತ್ತದೆ. ಇದನ್ನು ನಾವು ಆ ರಸವನ್ನು ಕುಡಿದ್ರೂ ಕೂಡ ಏನು ನಮ್ಮ ಶರೀರಕ್ಕೇನು ಎಫೆಕ್ಟ್ ಆಗಲ್ಲ. ಹಾಗಾಗಿ ಈ ಹೂವನ್ನು ನಾವು ಅಲ್ಲಿನ ನೋವಿಗೆ ಇಟ್ಕೊಂಡು ಪ್ರತಿದಿನ ಅಂದರೆ ನೋವಾದಾಗೆಲ್ಲ ಇಟ್ಕೊಂಡ್ರೆ ಈ ಉಳ್ಕಲ್ ನೋವು ವಾಸಿ ಆಗುತ್ತದೆ. ಹೀಗೆ ಇದೊಂದು ಗಿಡವನ್ನು ನೋಡಿ, ಇದೆ ನೋಡಿ, ಇದು ಬೇರು ಇಷ್ಟೇ ಇದ್ರೆ ಸಾಕು, ಬೇರು ಬರುತ್ತದೆ. ಇದನ್ನು ನಾವು ಎಲ್ಲ ಕಡೆ ನೋಡ್ಬೋದು. ಇದನ್ನು ಇವತ್ತು ಹಾಕೋದ್ರ ಮೂಲಕ ಈ ದಿನವನ್ನು ನಾವು ಶುಭಾರಂಭ ಮಾಡೋಣ. ನೋಡಿ, ಬರೀ ಇಷ್ಟೇ ಪ್ರೆಸ್ ಮಾಡಿ ನೋಡಿ, ಇದರ ಹೂವು ತುಂಬ ಅನುಕೂಲಕಾರಿಯಾದಂಥ ಪರಿಣಾಮವನ್ನು ನಮ್ಮ ಹಲ್ಲು ನೋವಿಗೆ ಅನುಕೂಲಕರವಾಗಿದೆ. ಈ ದಿನ ನಾವು ಎಲ್ಲ ರೈತರಿಗೂ ಶುಭವಾಗಲಿ. ಜೈ ಕಿಸಾನ್. ನಮಸ್ತೆ ನನ್ನ ಪ್ರೀತಿಯ ರೈತ ಬಾಂಧವರೇ ಹಾಗೂ ನನ್ನ ಚಾನಲ್ನ ವೀಕ್ಷಕರೇ, ಈ ದಿನ ನಾವು ಗಬ್ಬು ಸಸ್ಯ ಅಥವಾ ಉಳ್ಕಲ್ ಗಿಡ ಇದರ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಕೂಡ ದೊಡ್ಡವರಿಗೂ ಕೂಡ ಉಳ್ಕಲ್ಲು ಸರ್ವೇಸಾಮಾನ್ಯವಾಗಿರುತ್ತದೆ. ಇದು 100ರಲ್ಲಿ 42ರಿಂದ 43 ಜನಕ್ಕೆ ಹಲ್ಲು ನೋವು ಇರುತ್ತದೆ. ನೋಡಿ, ಸಣ್ಣ ಮಕ್ಕಳಿಗೆ ಚಾಕ್ಲೇಟ್ ತಿನ್ನೋದ್ರಿಂದ ಅಥವಾ ಸಿಹಿ ಪದಾರ್ಥಗಳನ್ನು ತಿನ್ನೋದ್ರಿಂದ ಬಂದರೆ ದೊಡ್ಡವರಿಗೆ ಆಹಾರ ಪದಾರ್ಥಗಳಲ್ಲಿ ಬರುತ್ತದೆ. ಇದು ಸಾಮಾನ್ಯವಾಗಿ ನಾವು ಹೆಚ್ಚು ಅಂದರೆ ದಿನಕ್ಕೆ 2-3 ಬಾರಿ ಹಲ್ಲು ಉಜ್ಜೋದ್ರಿಂದ ನಾವು ಹೆಚ್ಚಾಗಿ ನಾವು